ಈ ಊರಲ್ಲಿ ಇಂಥ ಒಂದು ಘಟನೆ ಒಕ್ಕರಣೆ ಅನ್ನುವಂಥ ಗ್ರಾಮದಲ್ಲಿ ಇಂಥ ಒಂದು ಘಟನೆ ನಡೆದಿದೆ. ಸ್ಟೇಟ್ ನೋಡಿ ಮಾತಾಡಿ. ಈ ಗ್ರಾಮೀಣ ಜನಾಂಗ ಬಹುತೇಕ ಶೌಚಾಲಯ ಇರಲ್ಲ, ಹೊರಗೆ ಹೋಗ್ತಾರ, ಸಹಜ ಇದು. ಈ ತರ ಆದಾಗ ನಾವು ಇವರೇನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಹೋಗಿದ್ರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಡಕ್ ಹೋದಾಗ ಅವರು ಇಮಿಡಿಯೇಟ್ ಆಗಿ ಬೀಟ್ ಪೊಲೀಸ್ ಯಾರಿದ್ರು ಅವ್ರನ್ನ ಇಮಿಡಿಯೇಟ್ ಆಗಿ ಕಳ್ಸಿದ್ರೆ ಈ ಘಟನೆ ಆಗದೆ ಇರೋ ರೀತಿ ತಡಿಬಹುದಾಗಿತ್ತು. ಯಾಕಂದ್ರೆ ಸುಮಾರು 8 ಗಂಟೆ ಅಂತಂದ್ರೆ ಅಷ್ಟು ಬೇಗ ಈ ಘಟನೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಅವ್ರು ಕರೆಸ್ಬೋದಾಗಿತ್ತು. ಅವ್ರ ನೆಗ್ಲಿಜೆನ್ಸಿಯಿಂದಾನೇ ಈ ಘಟನೆ ಆಗಿದೆ ಅಂತ ಫಸ್ಟ್ ಘಟನೆ. ಇವಾಗ ಏನಾಗಿದೆ ಅಂತಂದ್ರೆ, ಇವಾಗ ವಾಶ್ರೂಮ್ಗೆ ಏನಂತ ಹೋಗಿದ್ದಾಳಲ್ವಾ, ಬಯಲು ಶೌಚಾಲಯಕ್ಕೆ ಹೋಗಿದ್ದಾಳಲ್ವಾ ಹುಡುಗಿ, ಇವರು ಹೋಗಿದ್ದಾರೆ, ಮನೆಯವರು ಹೋಗಿದ್ದಾರೆ. ಮನೆಯವರು ಹೋಗ್ಬಿಟ್ಟು ಒಂದ್ 15 ನಿಮಿಷ ನೋಡಿದ್ದಾರೆ. ಒಂದ್ 15 ನಿಮಿಷ ಆದ ತಕ್ಷಣ ಅರ್ಧ ಗಂಟೆ ಆದ್ಮೇಲೆ ಎಲ್ಲೆಲ್ಲ ಸುತ್ತೆಲ್ಲ ನೋಡಿದ್ದಾರೆ. ಅದಾದ ನಂತರ ಮನೆಯವರು ಹೋಗಿ ಏನು ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಪೊಲೀಸರು ಅದನ್ನ ಗಮನಕ್ಕೆ ತಗೊಳ್ಬೇಕಾಗಿತ್ತು. ಯಾಕಂದ್ರೆ ಇದು ಮಹಿಳೆಯರ ವಿಚಾರ ಅಂದಾಗ ತುಂಬಾ ಸೂಕ್ಷ್ಮವಾಗಿ ತಗೊಳ್ಬೇಕು. ಇದೇನೋ ಜಾತಿಗಳ ಒಡೆದಾಟ ಅಲ್ಲ, ಏನೋ ಊರಲ್ಲಿ ದೊಡ್ಡವರ ಒಡೆದಾಟ, ಹೊಲಗಳ ಒಡೆದಾಟ ಅಲ್ಲ. ಇದು ಮಹಿಳೆಯರಂತಂದಾದ್ಮೇಲೆ ಅದಕ್ಕಾದ ಒಂದು ಸ್ಪೆಷಲ್ ಕಾನೂನೇ ಇರಬೇಕಾದ್ರೆ, ಈ ಕಾನೂನೇ ಅಲ್ವಾ ನಮ್ಮನ್ನ ರಕ್ಷಿಸಬೇಕಾಗಿರೋದು, ಪೊಲೀಸರಲ್ವಾ ನಮ್ಮನ್ನ ರಕ್ಷಿಸಬೇಕಾಗಿರೋದು. ಈ ಪ್ರತಿಯೊಂದು ಕಡೆ ಬೀಟ್ ಪೊಲೀಸರಂತೂ ಅಲರ್ಟ್ ಆಗೇ ಇರ್ತಾರೆ. ಅಟ್ಲೀಸ್ಟ್ ಅವ್ರನ್ನಾದ್ರೂ ಕರೆಸಿದ್ರೆ ಈ ಘಟನೆ ಏನಾದ್ರೂ ಅಟ್ಲೀಸ್ಟ್ ತಡೆಯುವಂತ ಅವಕಾಶ ಆದ್ರೂ ಇರ್ತಿತ್ತು. ಅದು ಆಗದೆ ಇಲ್ಲ. ಇದಾದ್ಮೇಲೆ ಇವರೇನು ಹೋಗಿ ಕಂಪ್ಲೇಂಟ್ ಮಾಡಿದಾಗ ಅದಕ್ಕೆ ಯಾವುದೇ ತರ ಸ್ಪಂದನೆ ಮಾಡಿಲ್ಲ. ಇನ್ನ ಮೊದಲನೇದು ಹೇಳೋ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಅವ್ರು 21 ಅಂತ ವಯಸ್ಸು ಹೇಳಿದ ತಕ್ಷಣ ಇಲ್ಲ ಹುಡುಗಿ ಹೋಗಿರ್ಬಹುದು ಯಾರ ಜೊತೆ, ಈ ತರ ಪದಗಳನ್ನ ಅವರು ಬಳಸ್ತಾರೆ. ಇದು ಪೊಲೀಸರು ಆಗಿ ಅವ್ರಿಗೆ ಗೊತ್ತಿರಬೇಕಾಗತ್ತೆ. ಇದೆ ಒಂದು ಮಹಿಳೆಯರ ಮೇಲೆ ಆಗಿರ್ಬೋದು, ಯಾವ ರೀತಿ ಹುಡುಗಿ ಮೇಲೆ ಯಾವ ಮಾತಾಡ್ಬೇಕು, ಯಾವ ಮಾತಾಡಬಾರ್ದು, ಈ ತರ ಮೊದಲೇ ಪೊಲೀಸರವ್ರಿಗೆ ಆ ಪದಗಳು ಏನ್ ಹೇಳಿದಾರಲ್ಲ ಅದು ನಾನು ತುಂಬಾ ಖಂಡನೀಯ ಮಾಡ್ತೀನಿ. ಇದು ತುಂಬಾ ತಪ್ಪು. ಯಾವ ಹೆಣ್ಮಗಳಾಗ್ಲಿ, ಅದು ಅವ್ರ ಮನೆ ಹೆಣ್ಮಗಳಾಗಿರ್ಬೋದು, ನಮ್ಮ ಮನೆ. ನಾವು ಅಲ್ಲಿ ನಾನು ಕುಟುಂಬದ ಸದಸ್ಯರನ್ನ ಎಂಕ್ವೈರಿ ಮಾಡಿರೋ ಪ್ರಕಾರ ಹುಡುಗಿಗೆ ಏನೋ ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನೋದು ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ. ಅಲ್ಲಿ ಹುಡುಗಿ ಹೋಗಿದೆ, ಅಲ್ಲಿ ಆ ಸ್ಪಾಟ್ ಅಲ್ಲಿ ನಾವು ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದಾಗ ಚಪ್ಪಲ್ ಆಗಿರ್ಬೋದು, ಹುಡುಗಿ ಓಟೆ ಆಗಿರ್ಬೋದು, ಅದೆಲ್ಲ ಅಲ್ಲೆಲ್ಲ ಬಿಟ್ಟಿತ್ತು. ಅದ್ರ ಕಾರಣ ಅದಾದ್ಮೇಲೆ ಮತ್ತೇನು ಬಾವಿಯಲ್ಲಿ ಏನೋ ತಂದು ಹಾಕಿದ್ದಾರೆ, ಬಾವಿಯಲ್ಲಿ ಇತ್ತು ಅಂತ. ಇವಾಗ ಆ ಒಂದು ದೃಶ್ಯ ಏನಿದೆ, ಫೋಟೋ ಏನಿದೆ, ಅದು ಸ್ಪಷ್ಟಪಡಿಸಿದೆ ಹುಡುಗಿನ ಮೇಲೆ ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ. ಅದನ್ನ ನೋಡಿ ನಾವು ಸ್ಪಷ್ಟ ಇವಾಗ ಆಲ್ರೆಡಿ ರಿಪೋರ್ಟ್ ಬಂದಾದ ತಕ್ಷಣ ಹೇಳ್ತಾರಲ್ವಾ ಅದು ಏನಾಗಿದೆ ಹೆಂಗಾಗಿದೆ ಅಂತ. ಬಟ್ ಆ ರಿಪೋರ್ಟ್ ಬರೋಕಿನ ಮುಂಚೆ ಕಣ್ಣಿಗೆ ಕಾಣುವಂತ ಸತ್ಯ ಏನು ಅಂತಂದ್ರೆ ಹುಡುಗಿ ಮೇಲೆ ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನೋದು ಸತ್ಯ.